ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಶುರುವಾಗ್ತಾ ಇರುವಂತಹ ಕದನ ನಿರ್ಣಾಯಕ ಹಂತಕ್ಕೆ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಒಂದ್ ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಪ್ರತಿನಿಧಿಯಾಗಿ ಸುರ್ಜೇವಾಲಾ ಅವ್ರನ್ನ ಕಳಿಸ್ಕೊಟ್ಟಿದೆ. ಮೀಟಿಂಗ್ ಮೇಲ್ ಮೀಟಿಂಗ್ ಅನ್ನ ಶಾಸಕರ ಜೊತೆಗೆ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅಂತೂ ನಾನ್ ಸ್ಟಾಪ್ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಹಾಗಾದ್ರೆ ಇಕ್ಬಾಲ್ ಹುಸೇನ್ ಈಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಕಂಪನವನ್ನ ಸೃಷ್ಟಿ ಮಾಡುತ್ತಾ ಅಥವಾ ಮೈಂಡ್ ಗೇಮ್ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಅವ್ರು ಹೇಳ್ತಾ ಇದ್ದಾರೆ 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆಯನ್ನು ಬಯಸಿದ್ದಾರೆ ಅಂತ. ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ಡಿಕೆ ಶಿವಕುಮಾರ್ ಶೀಘ್ರದಲ್ಲೇ ಸಿಎಂ ಆಗ್ತಾರೆ. ಕಾಲ ಹತ್ರ ಬಂದಿದೆ. 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆಯನ್ನ ಬಯಸಿದ್ದಾರೆ. ಡಿಕೆ ಶಿವಕುಮಾರ್ಗೂ ಒಂದು ಬಾರಿ ಅವಕಾಶ ಸಿಗಬೇಕು. ಇದೇನ್ ಬಸ್ಸಾ, ಈ ಟ್ರಿಪ್ ಬೇಡ ನೆಕ್ಸ್ಟ್ ಟ್ರಿಪ್ ಅನ್ನಕ್ಕೆ? ಕ್ರಾಂತಿ ಅಂತ ಹೇಳಿರೋರೇ ಡೇಟ್ ಅನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 3ಕ್ಕೆ ಸುರ್ಜೇವಾಲಾ ಭೇಟಿಯಾಗಿ ಈ ವಿಚಾರಗಳನ್ನ ಖಂಡಿತವಾಗಿ ಪ್ರಸ್ತಾಪ ಮಾಡೇ ಮಾಡ್ತೀನಿ. 100 ಜನ ನಮ್ಮ ಡಿ ಕೆ ಸಾಹೇಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ ಹೇಳಿದ್ದಾರೆ 100 ಜನ ನನಗೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ರು. ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ರ ಮಾತಿನಲ್ಲಿ ಕೇಳಿ ಬರ್ತಾ ಇತ್ತು. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ನಿವೇದನೆಯನ್ನ ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ? ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ? ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಅವಲೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ ಖಂಡಿತವಾಗೂ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ, ಪ್ರಬಲವಾಗೇ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ. ಇನ್ಯಾವ ಟರ್ಮ್ ಕೇಳ್ಬಿಡ್ತೀನಿ, ಇನ್ಯಾವ ಟ್ರೈನ್ ಬಸ್ಗಳು ಟ್ರಿಪ್ ಆಗಿದೆ, ಈ ಟ್ರಿಪ್ ಆಗಲಿ ನೆಕ್ಸ್ಟ್ ಟ್ರಿಪ್ ಬರಲಿ ಅಂತ ಹೇಳ್ತೀರ? ಏನಿಲ್ಲ, ಬತ್ತು ಕಾಲ ಬತ್ತು ಹತ್ರ ಬತ್ತು ನಡೀರಿ, ತಲೆ ಕಾಲ ಹತ್ರ ಬತ್ತು ನಡೀರಿ. ಅವರೆಲ್ಲ ಡೇಟ್ ಕೊಡ್ತಾರಲ್ರಿ, ಕ್ರಾಂತಿಗೆ ಅಂತ ಅದು ಇದು ಡೇಟು ಪಾಟ್ ಎಲ್ಲ ಕೊಡ್ತಾರೆ ಅವರೇ. ಖಂಡಿತ ಹೋಗೋಣ, ಅವರೇ ಹೇಳ್ತಾರೆ, ಎಲ್ಲರೂ ತಲೆ ಕೆಡಿಸ್ಬಿಡಿ ನಡೀರಿ. ಡೀಟೇಲ್ಸ್ ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿನಯ್, ಇದು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರ ಮೈಂಡ್ ಗೇಮಾ ಅಥವಾ ಬದಲಾವಣೆಯ ಮುನ್ಸೂಚನೆ ಬಗ್ಗೆ ಅವರು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದಾ? ನಮ್ಮ ಕಡೆ ಕೂಡ ಸಪೋರ್ಟ್ ಇದೆ ಶಾಸಕರದ್ದು ಅಂತ. ಖಂಡಿತವಾಗ್ಲೂ ಮಮತಾ, ಯಾಕಂದರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಸಂಚಲನಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಮುಂದಿನ CM ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯ DCM DK ಶಿವಕುಮಾರ್ ಅವ್ರಿಗೆ ಮತ್ತೊಂದು ಬಾರಿ ಅವಕಾಶವನ್ನು ಕೊಡಬೇಕು ಅಂತ ಏನು ಹಳೆ ಮೈಸೂರು ಭಾಗದ ಒಂದಷ್ಟು ಶಾಸಕರು ಧ್ವನಿಯನ್ನು ಎತ್ತಿದ್ದಾರೆ. ರಾಮನಗರದಲ್ಲಿರುವಂಥ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಮಗಡಿ SC ಬಾಲಕೃಷ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ DCM DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿರುವಂತೆ 100ಕ್ಕೂ ಹೆಚ್ಚು ಶಾಸಕರು ನಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ. DCM DK ಶಿವಕುಮಾರ್ ಅವರು CM ಆಗಲಿಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ. ಹಾಗಾಗಿ ಕಾಲ ಹತ್ರ ಬಂದಿದೆ, DCM DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ. ನಾವೆಲ್ಲ ಶಾಸಕರು ಕೂಡ ನಮ್ಮ ಒಂದು ವಿಚಾರವನ್ನು ಸುರ್ಜೇವಾಲಾ ಅವರ ಬಳಿ ಮಂಡನೆ ಮಾಡ್ತೀವಿ, ಅವರ ಬಳಿ ಮನವಿಯನ್ನು ಕೂಡ ಮಾಡ್ಕೊಳ್ತೀವಿ. ಯಾಕಂದರೆ ಪಕ್ಷ ಸಂಘಟನೆಯಲ್ಲಿ DK ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಸಾಕಷ್ಟು ಶ್ರಮವನ್ನು ವಹಿಸಿ ಇಷ್ಟೊಂದು ದೊಡ್ಡ ಮಟ್ಟದ ಬಹುಸಂಖ್ಯೆಯನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು. ಹಾಗಾಗಿ ನಾವು ವರಿಷ್ಠರ ಬಳಿ ಮನವಿಯನ್ನು ಮಾಡ್ಕೊಳ್ತೀವಿ. ಜೊತೆಗೆ ಈಗೇನು ಕ್ರಾಂತಿ ಆಗುತ್ತೆ ಈ ರೀತಿ ಎಲ್ಲ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರಲ್ಲ, ಅವರೇ ಡೇಟನ್ನು ನಿಗದಿ ಮಾಡಿದ್ದಾರೆ. ಆ ಡೇಟ್ನಲ್ಲೇ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ವಿಚಾರವನ್ನು ಇಕ್ಬಾಲ್ ಹುಸೇನ್ ಅವರು ಹೇಳಿರುವಂಥದ್ದು. ಒಂದು ರೀತಿ ಇದು ಮೈಂಡ್ ಗೇಮ್ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ CM ಪರವಾಗಿ ಸಾಕಷ್ಟು ಜನ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ DCM ಪರವಾಗಿ
ಸಲುವಾಗೂ ಕೂಡ ನಾವು ಬ್ಯಾಟಿಂಗ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇಕ್ಬಾಲ್ ಹುಸೇನ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಅಂದರೆ ಮುಂದೆ ಈ ಒಂದು ಸೆಪ್ಟೆಂಬರ್ ಬಳಿಕ 2.5 ವರ್ಷ ಏನು ಸರ್ಕಾರ ಪೂರೈಸುತ್ತೆ, ಆಗ ಅಧಿಕಾರ ಹಂಚಿಕೆಯಾದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಆದಂಥ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇಲ್ಲಿನ ಒಂದು ಶಾಸಕರುಗಳು ಕೂಡ ಮಾಡ್ತಾ ಇರುವಂಥದ್ದು. ನೆನ್ನೆ SC ಬಾಲಕೃಷ್ಣ ಅವರು ಕೂಡ ಹೇಳಿದರು, ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಅವಕಾಶ ಕೊಡಲೇಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಹಳೆ ಮೈಸೂರು ಭಾಗದ ಶಾಸಕರೆಲ್ಲರೂ ಕೂಡ ನಾವು ಡಿ ಕೆ ಪರವಾಗಿದ್ದೇವೆ ಅನ್ನೋ ಒಂದಷ್ಟು ಬೆಂಬಲವನ್ನು ಘೋಷಣೆ ಮಾಡ್ತಾ ಇರುವಂಥದ್ದು, ಅವರ ಪರವಾಗಿ ಧ್ವನಿಯನ್ನು ಕೂಡ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಮತಾ, ವಿನಯ್, ಹೇಳಿ ಕೇಳಿ ಇಕ್ಬಾಲ್ ಹುಸೇನ್ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, DCM ಡಿ ಕೆ ಶಿವಕುಮಾರ್ ಕೃಪಾ ಕಟಾಕ್ಷದಲ್ಲಿಯೇ ಗೆದ್ದು ಬಂದವರು. ಅವರು ಡಿ ಕೆ ಪರ ಬ್ಯಾಟ್ ಬೀಸುವುದರಲ್ಲಿ ಅಚ್ಚರಿ ಇಲ್ಲ. ಬಟ್ 100 ಜನ ಶಾಸಕರಿದ್ದಾರೆ, ಅದು ಕೂಡ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿಯೇ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂದರೆ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ ಆಯ್ತಾ ಇಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮ್, ಯಾಕಂದ್ರೆ DCM ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಈ ವಿಚಾರವಾಗಿ ಯಾವುದೇ ರೀತಿಯ ಮಾತುಕತೆಗಳನ್ನು ಆಡ್ತಾ ಇಲ್ಲ. ಆದರೆ ಅವರ ಬೆಂಬಲಿಗರ ಹೇಳಿಕೆಗಳನ್ನು ನೋಡ್ತಿದ್ರೆ ಇದು ಡಿ ಕೆ ಶಿವಕುಮಾರ್ ಅವರ ವಾಯ್ಸ್ ಅನ್ನೋದು ಕೂಡ ಸಾಕಷ್ಟು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ಅವರೇ ಅವ್ರ ಬೆಂಬಲಿಗರಿಗೆ ಏನಾದರೂ ಈ ರೀತಿ ಮಾತನಾಡಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ SC ಬಾಲಕೃಷ್ಣ ಅವರು ಕೂಡ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು, ಈ ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು, ಪಕ್ಷವನ್ನು ಬಲಿಷ್ಠ ಮಾಡುವಲ್ಲಿ ಅವರ ಪಾತ್ರ ಇದೆ. ಯಾಕಂದ್ರೆ ಮುಂದೆ 2029ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತಂದ್ರೆ ಒಂದಷ್ಟು ಸಂಘಟನೆಗಳನ್ನ ಮಾಡಬೇಕಾಗುತ್ತೆ. ಈಗ ಮಾತನಾಡ್ತಾ ಇರುವಂಥ ಸಚಿವರು ಯಾರು ಕೂಡ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಹಾಗಾಗಿ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಿ ಅಂತ ನಾವು ಕೂಡ ಕೇಳ್ತೇವೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋದು ಕೂಡ ಇವರೆಲ್ಲರ ಒತ್ತಾಯ ಆಗಿರುವಂಥದ್ದು. ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಇವರೆಲ್ಲ ಅಧಿಕಾರಕ್ಕೆ ಬಂದಿರೋದು. ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಹಾಗೂ SC ಬಾಲಕೃಷ್ಣ ಸೇರಿದಂತೆ ಹಳೆ ಮೈಸೂರು ಭಾಗದ ಒಂದಷ್ಟು ಪ್ರಮುಖ ಶಾಸಕರೇನಿದ್ದಾರೆ ಇವರೆಲ್ಲರ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಇದೆ. ಆ ನಿಟ್ಟಿನಲ್ಲಿ ಅವ್ರ ಪರವಾಗಿ ಇವರು ಕೂಡ ಬೆಂಬಲ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರೇಮ್, ಧನ್ಯವಾದ ವಿನಯ್. ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಿನಲ್ಲಿ ಕಬ್ಬಣ ಕಾದಾಗಲೇ ಬಡ್ದು ಬಿಡಬೇಕು ಅನ್ನೋ ಲೆಕ್ಕಾಚಾರ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಗೊತ್ತಾಗ್ತಿದೆ.